ಕರಗಶಕ್ತೋತ್ಸವ ಇದು ವನ್ನಿ ಪುರಾಣದಲ್ಲಿ ಮತ್ತು ಮಹಾಭಾರತದಲ್ಲಿ ಉಲ್ಲೇಖ ಆಗಿದೆ. ಈ ಪಾಂಡವರು ಕೊನೆಯ ಸ್ವರ್ಗಾರೋಹಣ ಹೋಗ್ತಕ್ಕಂಥ ಸಮಯದಲ್ಲಿ ಮೊದಲನೇ ಸಾರಿ ದ್ರೌಪದಿ ದೇವಿ ಅಲ್ಲಿ ಪ್ರಜ್ಞೆ ಬಿದ್ದೋಗ್ಬಿಡ್ತಾಳೆ. ತದನಂತರ ಇನ್ನಿತರಲ್ಲಿ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಈ ಮಹಾಭಾರತ ನಡೆದಿರ್ತಕ್ಕಂಥ ಅನೇಕ ರಾಕ್ಷಸ ಸಂಹಾರಕ್ಕಾಗಿ ಇಲ್ಲಿ ಪರಮಾತ್ಮ ಅವತಾರ ಎತ್ತಿರ್ತಾನೆ. ಹಾಗೆ ಪಂಚಭೂತಗಳ ಅಂಶಗಳಾಗಿರ್ತಕ್ಕಂಥ ಪಂಚ ಪಾಂಡವರು ಆದಿಶಕ್ತಿ ಸ್ವರೂಪದ ದ್ರೌಪದಿ ದೇವಿಯಲ್ಲಿ ಅವರು ಈ ಒಂದು ಅವತಾರ ಎತ್ತಿರ್ತಾರೆ. ಅನೇಕ ರಾಕ್ಷಸರ ಸಂಹಾರ ಆಗ್ತದೆ. ಆದರೆ ಕೊನೆಯಲ್ಲಿ ಒಬ್ಬೊಬ್ಬ ರಾಕ್ಷಸ ಉಳ್ಕೊಂಡಿರ್ತಾನೆ. ಆ ರಾಕ್ಷಸ ಈ ದ್ರೌಪದಿಯನ್ನು ಅಮ್ಮನನ್ನು ನೋಡ್ಕೊಂಡು ಹೋಗ್ತಾನೆ, ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಯಾವಾಗ ದ್ರೌಪದಿ ದೇವಿಯಲ್ಲಿ ಬಿದ್ದೋಗ್ತಾಳೆ ಆಗ ಅವಳನ್ನ ಕೆಣಕ್ತಾನೆ. ಆತ ಕೆಣಕಿ ಅವಳನ್ನು ಅನೇಕ ರೀತಿಯಲ್ಲಿ ಕೆಣಕ್ತಾನೆ. ಆದರೆ ಕೋಪಿಸಲಾದಂಥ ಆ ದ್ರೌಪದಿ ಮಾತೆ ಆದಿಶಕ್ತಿ ಸ್ವರೂಪಿಣಿಯಾಗಿ ತನ್ನ ಬೆವರಿನಿಂದ ಈ ವೀರಕುಮಾರನ ಒಂದು ಸೈನ್ಯದ ಪಡೆಯನ್ನು ಇದು ಮಾಡ್ತಾರೆ. ಆ ಪಡೆಯಲ್ಲಿ ಯಜಮಾನರು, ಗೌಡರು, ಗಣಾಚಾರ್ಯಗಳು ಮತ್ತು ಈ ಗಂಟೆ ಪೂಜಾರಿಗಳು ಅಂಥೇಳಿ ಆ ಸಮಯದಲ್ಲಿ ಆ ತಾಯಿ ಆ ಒಂದು ಸೈನ್ಯದ ಪಡೆಯನ್ನು ಸೃಷ್ಟಿ ಮಾಡ್ತಾಳೆ. ಹೀಗಾಗಿ ಆ ರಾಕ್ಷಸರನ್ನು ಕೊಲ್ಲಲ್ಪಡ್ತದೆ. ನಂತರ ಆತ ಮಾಯ ಆಗಿಬಿಡ್ತಾಳೆ. ಆಗ ಈ ವೀರಕುಮಾರರಾಗಿರ್ತಾರಲ್ಲ, ಖಡ್ಗಧಾರಿಗಳಾಗಿ ಒಂದು ಸೈನ್ಯ ಸಮೇತ ಇರ್ತಂಥ ವೀರಕುಮಾರ್ ಏನು ಮಾಡ್ತಾರೆ, ತಾಯಿ ಮಾಯ ಆದ ತಕ್ಷಣ ಖಡ್ಗದಿಂದ ಹೊಡ್ಕೋತಾರೆ. ಡಿಕ್ ಡಿ ಅಂತ ಹೊಡ್ಕೊಳ್ಳೋದು ಅದೇನೆ. ಆ ತಾಯಿಯನ್ನು ಕರೆಯೋದೇ ಡಿಕ್ ಡಿ ಅಂತ ಅಲುಗು ಸೇವೆ ಮಾಡ್ತೀವಿ ಅಂತ. ಅಲುಗು ಅಂದರೆ ಚೂಪಾದ ಕತ್ತಿಗಳಿಂದ ಹೊಡ್ಕೊಳ್ತಕ್ಕಂಥ ಆ ತಾಯಿನ ಕರೀತಾರೆ. ಆಗ ಆ ತಾಯಿ ಪ್ರತ್ಯಕ್ಷ ಆಗಲ್ಲ, ಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನೆ. ಅಮ್ಮ ಅಲ್ಲಪ್ಪ, ನಾವು ಬಂದಿರತಕ್ಕಂಥ ಅವತಾರ ಮುಗಿದಿದೆ, ಆ ತಾಯಿ ಇಲ್ಲ, ಆ ತಾಯಿ ಬರಲೇಬೇಕು, ನಮಗೆ ಬರದೇ ಹೋಗೋದೇ ಇಲ್ಲ ಅಂಥೇಳಿ ಅವರು ಹಠ ಹಿಡಿತಾರೆ. ಆಗ ಆ ತಾಯಿ ಬಂದ್ಬಿಟ್ಟು ಹೇಳ್ತಾಳೆ, ನಾನು ನಿಮಗೆ ಪ್ರತಿ ವರ್ಷ 3 ದಿನಗಳ ಕಾಲ ನಿಮ್ಮ ಜೊತೆಲಿ ನಾನು ಇರ್ತೀನಿ. ಚೈತ್ರ ಪೌರ್ಣಿಮೆಯ ದಿನ ನಾನು ಕರಗ ಮಹೋತ್ಸವಕ್ಕೆ ನಿಮ್ಮ ಜೊತೆಯಲ್ಲೇ ನಾನು ಇರ್ತೀನಿ. ಕರಗಶಕ್ತಿಯಾಗಿ ನನ್ನನ್ನು ಆರಾಧನೆ ಮಾಡ್ಬೋದು. ಅದು ಇವತ್ತು ಏನು ನಾವು ಹಸಿ ಕರಗ ಅಂತ ನಾವೇನು ಹೇಳ್ತೀವಿ, ಈ 11 ದಿನಗಳ ಕಾಲ ನಡೀತಲ್ಲ, ಈ 9-10ನೇ ದಿನ ಇವತ್ತು ಹಸಿ ಕರಗ ಅಂತ ನಾವೇನು ಇದು ಮಾಡ್ತಾರೆ. ಆ ತಾಯಿ ಆಹ್ವಾನ ಆಗ್ತಾಳೆ. ಆಹ್ವಾನ ಆಗಿಬಿಟ್ಟು ಹಸಿ ಕರಗ ರೂಪದಲ್ಲಿ ಇವತ್ತು ಒಂದು ಎಲ್ರಿಗೂ ದರ್ಶನವನ್ನು ಕೊಟ್ಟು ನಮ್ಮ ದೇವಸ್ಥಾನದಲ್ಲಿ ಒಂದು ಶಕ್ತಿಪೀಠ ಅಂತಿದೆ, ಮೂಲ ಇದೆ. ಆ ಶಕ್ತಿಪೀಠದ ಮೇಲೆ ಇವತ್ತು ಅಲಂಕರಿಸ್ತಾಳೆ. ಅಲ್ಲಿ ಧರ್ಮರಾಯ, ಗೋವಿಂದ 2 ಶಿಲಾ ವಿಗ್ರಹಗಳು ಇರ್ತಕ್ಕಂಥದ್ದು. ಇನ್ನೊಂದು ಸಣ್ಣದ ಗಣಪತಿ ಇದ್ದಾರೆ ಇಲ್ಲಿ ಇರ್ತಕ್ಕಂಥದ್ದು. ಆ ತಾಯಿ ಇವತ್ತು ಎಲ್ಲರಿಗೂ ಕೂಡ ದರ್ಶನವನ್ನು ಕೊಟ್ಟಿದ್ದಲ್ಲ, ಇದನ್ನು ಹಸಿ ಕರಗ ಅಂತ ಹೇಳ್ತೀವಿ. ನಾಳೆ ದಿನ ಆ ತಾಯಿಯ ಒಂದು ಆರಾಧನೆ ಇರ್ತದೆ ಇವತ್ತು ರಾತ್ರಿ ಎಲ್ಲನೂ ಕೂಡ. ಆಮೇಲೆ 12ನೇ ತಾರೀಕು ರಾತ್ರಿ ಪೇಟೆ ಕರಗ ಅಂತ ಹೇಳ್ತೀವಿ. ಈ ಹಸಿ ಕರಗಕ್ಕೆ ಅದಕ್ಕೆ ನಮ್ಮ ಏನು ಅಲಂಕಾರ ಮಾಡಿ ಅದರಲ್ಲಿ ಇವತ್ತು ನಾವೇನು ಹಾಕ್ಕೊಂಡಿರ್ತೀವಲ್ಲ, ಏನಂತೀವಿ, ಈ ಹೂವಕ್ಕೆ, ಈ ಹೂವನ್ನೇ ಅತಿ ಶ್ರೇಷ್ಠವಾದಂಥದ್ದು. ಆ ಹೂವನ್ನು ಅಲಂಕಾರ ಮಾಡಿಬಿಟ್ಟು ಇಡೀ ನಮ್ಮ ಬೆಂಗಳೂರು, ಹಳೆ ಬೆಂಗಳೂರು, ಕೆಂಪೇಗೌಡ ಏನು ಕಟ್ಟಿರ್ತಕ್ಕಂಥ ಬೆಂಗಳೂರಿನಲ್ಲಿ, ಈ ಬೆಂಗಳೂರಿನ ಒಳಗಡೆನೇ ಆ ತಾಯಿ ಎಲ್ಲರಿಗೂ ಕೂಡ ದರ್ಶನವನ್ನು ಕೊಡ್ತಕ್ಕಂಥದ್ದು. ಅದು ಪೇಟೆ ಕರಗ ಅಂತ 12ನೇ ತಾರೀಕು ಶನಿವಾರ ನಡೀತಕ್ಕಂಥದ್ದು. ಮಾರನೇ ದಿನ ಬೆಳಗ್ಗೆ ಅಂದರೆ ಎಲ್ಲೆಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಮಾರ್ಗದಲ್ಲಿ ಹೋಗುವಂಥದ್ದು ಮತ್ತು ಮಸ್ತಾನ್ ಸಾಬ್ ದರ್ಗಾ ಹೋಗುವಂಥ ವಿಶೇಷತೆ ಏನು? ಇಲ್ಲಿ ಏನಪ್ಪ ಅಂದರೆ, ಆ ತಾಯಿ ಇಲ್ಲಿ 12ರಿಂದ 1 ಗಂಟೆಗೆ ಆ ತಾಯಿ ಹೊರಗಡೆ ಬರ್ತಾಳೆ. ನಮ್ಮ ಈ ನಗರದ ಪೇಟೆ ಅಂತ ಏನಿದೆ, ಇದು ಮೊದಲು OTC ರೋಡ್ ಅಂತಿದೆ, ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನ ಮುಖ್ಯ ರಸ್ತೆ ಅಂತ ಹೇಳ್ತೀವಿ. ಈ ರಸ್ತೆಯಲ್ಲಿ ಆತ ಹೋಗ್ಬಿಟ್ಟು ಮತ್ತು ಈಗ ಕೆಲವು ಕಬ್ಬನ್ಪೇಟೆಯ ಕೆಲವು ಬೀದಿಗಳನ್ನು ಹೋಗ್ತಾರೆ. ಆಮೇಲೆ ಮಾರ್ಕೆಟಲ್ಲಿರ್ತಕ್ಕಂಥ ಗಣಪತಿ ದೇವಸ್ಥಾನ, ತದನಂತರ ಪೊಲೀಸ್ ರಸ್ತೆ, ಕಿಲಾರಿ ರೋಡು, ಆಮೇಲೆ ಮಸ್ತಾನ್ ಸಾಬ್ ದರ್ಗಾಕ್ಕೆ ಹೋಗ್ತಕ್ಕಂಥದ್ದು ಒಂದು ವಿಶೇಷತೆ. ಯಾಕೆಂದರೆ ಮಸ್ತಾನ್ ಸಾಬ್ ಅಂತಕ್ಕಂಥವರು ಒಬ್ಬರು ಫಕೀರರು. ಹೈದರಾಲಿ ಕಾಲದಲ್ಲಿ ಅವರು ಲಾಲ್ಬಾಗಲ್ಲಿ ನೋಡ್ಕೊಳ್ತಾ ಇದ್ದಂಥ ಜನ. ಆ ವ್ಯಕ್ತಿ ಆತನ ಈ ಪರಮ ಭಕ್ತ. ಆತನಿಗೆ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ, ಬಿದ್ದೋಗ್ಬಿಡ್ತಾನೆ. ಆಗ ಆ ತಾಯಿಯ ಒಂದು ಏನು ಭಂಡಾರದಿಂದ ಆತನಿಗೆ ಮತ್ತೆ ಪ್ರಜ್ಞೆ ಬರ್ತದೆ. ಈಗ ಆತ ಮಹಾಭಕ್ತ ಆಗ್ತಾನೆ. ಆತನೇ ಮಸ್ತಾನ್ ಸಾಬ್ ಅಂಥೇಳಿ. ಆಗ ಆವತ್ತಿನಿಂದ ಕೂಡ ಆ ಒಂದು ಮಸ್ತಾನ್ ಸಾಬ್ ದರ್ಗಾದವ್ರು ಏನು ಮಾಡ್ತಾರೆ, ಈ ದೇವಸ್ಥಾನಕ್ಕೆ ಪ್ರತಿ ಪೌರ್ಣಿಮೆ ದಿನ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇವರು ಕೂಡ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆ ಕಾರಣದಿಂದ ಆ ತಾಯಿ ಮಹಾಶಕ್ತಿ, ಕರಗ ಮಹಾಶಕ್ತಿ ಅಲ್ಲಿ ಭೇಟಿಯನ್ನು ಕೊಡ್ತಕ್ಕಂಥದ್ದು ಇವತ್ತು ರೂಢಿಯಲ್ಲಿದೆ.
ಭಾನುವಾರ ಬೆಳಗ್ಗೆ ಎಷ್ಟೊತ್ತಿಗೆ ಸಾಮಾನ್ಯವಾಗಿ ಅಂದರೆ ಆ ಪದ್ಧತಿ ಒಳಗೆ ಹೋಗುವಂಥದ್ದು ಸರ್? ಈಗ ಸಾಮಾನ್ಯವಾಗಿ ಆ ತಾಯಿ ಇಲ್ಲಿ 12ರಿಂದ 1 ಗಂಟೆ ಈ ದೇವಸ್ಥಾನವನ್ನು ಬಿಟ್ಟರೆ ಎಲ್ಲ ಕಡೆ ಅಣ್ಣಮ್ಮನ ದೇವಸ್ಥಾನದವರೆಗೂ ಎಲ್ಲ ಪ್ರದೇಶಗಳನ್ನು ಸುತ್ತಿ ಭಾನುವಾರ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಬರಬೇಕು ಅಂತಿದೆ. 7ರಿಂದ 8 ಅಥವಾ 9 ಗಂಟೆ ಒಳಗೆ ಬರ್ತಾಳೆ. ಕರಗಶಕ್ತೋತ್ಸವ ಇದು ವನ್ನಿ ಪುರಾಣದಲ್ಲಿ ಮತ್ತು ಮಹಾಭಾರತದಲ್ಲಿ ಉಲ್ಲೇಖ ಆಗಿದೆ. ಈ ಪಾಂಡವರು ಕೊನೆಯ ಸ್ವರ್ಗಾರೋಹಣ ಹೋಗ್ತಕ್ಕಂಥ ಸಮಯದಲ್ಲಿ ಮೊದಲನೇ ಸಾರಿ ದ್ರೌಪದಿ ದೇವಿ ಅಲ್ಲಿ ಪ್ರಜ್ಞೆ ಬಿದ್ದೋಗ್ಬಿಡ್ತಾಳೆ. ತದನಂತರ ಇನ್ನಿತರಲ್ಲಿ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಈ ಮಹಾಭಾರತ ನಡೆದಿರ್ತಕ್ಕಂಥ ಅನೇಕ ರಾಕ್ಷಸ ಸಂಹಾರಕ್ಕಾಗಿ ಇಲ್ಲಿ ಪರಮಾತ್ಮ ಅವತಾರ ಎತ್ತಿರ್ತಾನೆ. ಹಾಗೆ ಪಂಚಭೂತಗಳ ಅಂಶಗಳಾಗಿರ್ತಕ್ಕಂಥ ಪಂಚ ಪಾಂಡವರು ಆದಿಶಕ್ತಿ ಸ್ವರೂಪದ ದ್ರೌಪದಿ ದೇವಿಯಲ್ಲಿ ಅವರು ಈ ಒಂದು ಅವತಾರ ಎತ್ತಿರ್ತಾರೆ. ಅನೇಕ ರಾಕ್ಷಸರ ಸಂಹಾರ ಆಗ್ತದೆ. ಆದರೆ ಕೊನೆಯಲ್ಲಿ ಒಬ್ಬೊಬ್ಬ ರಾಕ್ಷಸ ಉಳ್ಕೊಂಡಿರ್ತಾನೆ. ಆ ರಾಕ್ಷಸ ಈ ದ್ರೌಪದಿಯನ್ನು ಅಯ್ಯಮ್ಮನನ್ನು ನೋಡ್ಕೊಂಡು ಹೋಗ್ತಾನೆ, ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಯಾವಾಗ ದ್ರೌಪದಿ ದೇವಿಯಲ್ಲಿ ಬಿದ್ದೋಗ್ತಾಳೆ ಆಗ ಅವಳನ್ನ ಕೆಣಕ್ತಾನೆ. ಆತ ಕೆಣಕಿ ಅವಳನ್ನು ಅನೇಕ ರೀತಿಯಲ್ಲಿ ಕೆಣಕ್ತಾನೆ. ಆದರೆ ಕೋಪಿಸಲಾದಂಥ ಆ ದ್ರೌಪದಿ ಮಾತೆ ಆದಿಶಕ್ತಿ ಸ್ವರೂಪಿಣಿಯಾಗಿ ತನ್ನ ಬೆವರಿನಿಂದ ಈ ವೀರಕುಮಾರನ ಒಂದು ಸೈನ್ಯದ ಪಡೆಯನ್ನು ಇದು ಮಾಡ್ತಾರೆ. ಆ ಪಡೆಯಲ್ಲಿ ಯಜಮಾನರು, ಗೌಡರು, ಗಣಾಚಾರ್ಯಗಳು ಮತ್ತು ಈ ಗಂಟೆ ಪೂಜಾರಿಗಳು ಅಂಥೇಳಿ ಆ ಸಮಯದಲ್ಲಿ ಆ ತಾಯಿ ಆ ಒಂದು ಸೈನ್ಯದ ಪಡೆಯನ್ನು ಸೃಷ್ಟಿ ಮಾಡ್ತಾಳೆ. ಹೀಗಾಗಿ ಆ ರಾಕ್ಷಸನನ್ನು ಕೊಲ್ಲಲ್ಪಡ್ತದೆ. ನಂತರ ಆತ ಮಾಯ ಆಗಿಬಿಡ್ತಾಳೆ. ಆಗ ಈ ವೀರಕುಮಾರರಾಗಿರ್ತಾರಲ್ಲ, ಖಡ್ಗಧಾರಿಗಳಾಗಿ ಒಂದು ಸೈನ್ಯ ಸಮೇತ ಇರ್ತಂಥ ವೀರಕುಮಾರ್ ಏನು ಮಾಡ್ತಾರೆ, ತಾಯಿ ಮಾಯ ಆದ ತಕ್ಷಣ ಖಡ್ಗದಿಂದ ಹೊಡ್ಕೋತಾರೆ. ಡಿಕ್ ಡಿ ಅಂತ ಹೊಡ್ಕೊಳ್ಳೋದು ಅದೇನೆ. ಆ ತಾಯಿಯನ್ನು ಕರೆಯೋದೇ ಡಿಕ್ ಡಿ ಅಂತ ಅಲುಗು ಸೇವೆ ಮಾಡ್ತೀವಿ ಅಂತ. ಅಲುಗು ಅಂದರೆ ಚೂಪಾದ ಕತ್ತಿಗಳಿಂದ ಹೊಡ್ಕೊಳ್ತಕ್ಕಂಥ ಆ ತಾಯಿನ ಕರೀತಾರೆ. ಆಗ ಆ ತಾಯಿ ಪ್ರತ್ಯಕ್ಷ ಆಗಲ್ಲ, ಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನೆ. ಅಮ್ಮ ಅಲ್ಲಪ್ಪ, ನಾವು ಬಂದಿರತಕ್ಕಂಥ ಅವತಾರ ಮುಗಿದಿದೆ, ಆ ತಾಯಿ ಇಲ್ಲ, ಆ ತಾಯಿ ಬರಲೇಬೇಕು, ನಮಗೆ ಬರದೇ ಹೋಗೋದೇ ಇಲ್ಲ ಅಂಥೇಳಿ ಅವರು ಹಠ ಹಿಡಿತಾರೆ. ಆಗ ಆ ತಾಯಿ ಬಂದ್ಬಿಟ್ಟು ಹೇಳ್ತಾಳೆ, ನಾನು ನಿಮಗೆ ಪ್ರತಿ ವರ್ಷ 3 ದಿನಗಳ ಕಾಲ ನಿಮ್ಮ ಜೊತೆಲಿ ನಾನು ಇರ್ತೀನಿ. ಚೈತ್ರ ಪೌರ್ಣಿಮೆಯ ದಿನ ನಾನು ಕರಗ ಮಹೋತ್ಸವಕ್ಕೆ ನಿಮ್ಮ ಜೊತೆಯಲ್ಲೇ ನಾನು ಇರ್ತೀನಿ. ಕರಗಶಕ್ತಿಯಾಗಿ ನನ್ನನ್ನು ಆರಾಧನೆ ಮಾಡ್ಬೋದು. ಅದು ಇವತ್ತು ಏನು ನಾವು ಹಸಿ ಕರಗ ಅಂತ ನಾವೇನು ಹೇಳ್ತೀವಿ, ಈ 11 ದಿನಗಳ ಕಾಲ ನಡೀತಲ್ಲ, ಈ 9-10ನೇ ದಿನ ಇವತ್ತು ಹಸಿ ಕರಗ ಅಂತ ನಾವೇನು ಇದು ಮಾಡ್ತಾರೆ. ಆ ತಾಯಿ ಆಹ್ವಾನ ಆಗ್ತಾಳೆ. ಆಹ್ವಾನ ಆಗಿಬಿಟ್ಟು ಹಸಿಕರ ರೂಪದಲ್ಲಿ ಇವತ್ತು ಒಂದು ಎಲ್ರಿಗೂ ದರ್ಶನವನ್ನು ಕೊಟ್ಟು ನಮ್ಮ ದೇವಸ್ಥಾನದಲ್ಲಿ ಒಂದು ಶಕ್ತಿಪೀಠ ಅಂತಿದೆ, ಮೂಲ ಇದೆ. ಆ ಶಕ್ತಿಪೀಠದ ಮೇಲೆ ಇವತ್ತು ಅಲಂಕರಿಸ್ತಾಳೆ. ಅಲ್ಲಿ ಧರ್ಮರಾಯ, ಗೋವಿಂದ 2 ಶಿಲಾ ವಿಗ್ರಹಗಳು ಇರ್ತಕ್ಕಂಥದ್ದು. ಇನ್ನೊಂದು ಸಣ್ಣದ ಗಣಪತಿ ಇದ್ದಾರೆ ಇಲ್ಲಿ ಇರ್ತಕ್ಕಂಥದ್ದು. ಆ ತಾಯಿ ಇವತ್ತು ಎಲ್ಲರಿಗೂ ಕೂಡ ದರ್ಶನವನ್ನು ಕೊಟ್ಟಿದ್ದಲ್ಲ, ಇದನ್ನು ಹಸಿ ಕರಗ ಅಂತ ಹೇಳ್ತೀವಿ. ನಾಳೆ ದಿನ ಆ ತಾಯಿಯ ಒಂದು ಆರಾಧನೆ ಇರ್ತದೆ ಇವತ್ತು ರಾತ್ರಿ ಎಲ್ಲನೂ ಕೂಡ. ಆಮೇಲೆ 12ನೇ ತಾರೀಕು ರಾತ್ರಿ ಪೇಟೆ ಕರಗ ಅಂತ ಹೇಳ್ತೀವಿ. ಈ ಹಸಿ ಕರಗಕ್ಕೆ ಅದಕ್ಕೆ ನಮ್ಮ ಏನು ಅಲಂಕಾರ ಮಾಡಿ ಅದರಲ್ಲಿ ಇವತ್ತು ನಾವೇನು ಹಾಕ್ಕೊಂಡಿರ್ತೀವಲ್ಲ, ಏನಂತೀವಿ, ಈ ಹೂವಕ್ಕೆ, ಈ ಹೂವನ್ನೇ ಅತಿ ಶ್ರೇಷ್ಠವಾದಂಥದ್ದು. ಆ ಹೂವನ್ನು ಅಲಂಕಾರ ಮಾಡಿಬಿಟ್ಟು ಇಡೀ ನಮ್ಮ ಬೆಂಗಳೂರು, ಹಳೆ ಬೆಂಗಳೂರು, ಕೆಂಪೇಗೌಡ ಏನು ಕಟ್ಟಿರ್ತಕ್ಕಂಥ ಬೆಂಗಳೂರಿನಲ್ಲಿ, ಈ ಬೆಂಗಳೂರಿನ ಒಳಗಡೆನೇ ಆ ತಾಯಿ ಎಲ್ಲರಿಗೂ ಕೂಡ ದರ್ಶನವನ್ನು ಕೊಡ್ತಕ್ಕಂಥದ್ದು. ಅದು ಪೇಟೆ ಕರಗ ಅಂತ 12ನೇ ತಾರೀಕು ಶನಿವಾರ ನಡೀತಕ್ಕಂಥದ್ದು. ಮಾರನೇ ದಿನ ಬೆಳಗ್ಗೆ ಅಂದರೆ ಎಲ್ಲೆಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಮಾರ್ಗದಲ್ಲಿ ಹೋಗುವಂಥದ್ದು ಮತ್ತು ಮಸ್ತಾನ್ ಸಾಬ್ ದರ್ಗಾ ಹೋಗುವಂಥ ವಿಶೇಷತೆ ಏನು? ಇಲ್ಲಿ ಏನಪ್ಪ ಅಂದರೆ, ಆ ತಾಯಿ ಇಲ್ಲಿ 12ರಿಂದ 1 ಗಂಟೆಗೆ ಆ ತಾಯಿ ಹೊರಗಡೆ ಬರ್ತಾಳೆ. ನಮ್ಮ ಈ ನಗರದ ಪೇಟೆ ಅಂತ ಏನಿದೆ, ಇದು ಮೊದಲು OTC ರೋಡ್ ಅಂತಿದೆ, ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನ ಮುಖ್ಯ ರಸ್ತೆ ಅಂತ ಹೇಳ್ತೀವಿ. ಈ ರಸ್ತೆಯಲ್ಲಿ ಆತ ಹೋಗ್ಬಿಟ್ಟು ಮತ್ತು ಈಗ ಕೆಲವು ಕಬ್ಬನ್ಪೇಟೆಯ ಕೆಲವು ಬೀದಿಗಳನ್ನು ಹೋಗ್ತಾರೆ. ಆಮೇಲೆ ಮಾರ್ಕೆಟಲ್ಲಿರ್ತಕ್ಕಂಥ ಗಣಪತಿ ದೇವಸ್ಥಾನ, ತದನಂತರ ಪೊಲೀಸ್ ರಸ್ತೆ, ಕಿಲಾರಿ ರೋಡು, ಆಮೇಲೆ ಮಸ್ತಾನ್ ಸಾಬ್ ದರ್ಗಾಕ್ಕೆ ಹೋಗ್ತಕ್ಕಂಥದ್ದು ಒಂದು ವಿಶೇಷತೆ. ಯಾಕೆಂದರೆ ಮಸ್ತಾನ್ ಸಾಬ್ ಅಂತಕ್ಕಂಥವರು ಒಬ್ಬರು ಫಕೀರರು. ಹೈದರಾಲಿ ಕಾಲದಲ್ಲಿ ಅವರು ಲಾಲ್ಬಾಗಲ್ಲಿ ನೋಡ್ಕೊಳ್ತಾ ಇದ್ದಂಥ ಜನ. ಆ ವ್ಯಕ್ತಿ ಆತನ ಈ ಪರಮ ಭಕ್ತ ಆತನಿಗೆ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ, ಬಿದ್ದೋಗ್ಬಿಡ್ತಾನೆ. ಆಗ ಆ ತಾಯಿಯ ಒಂದು
ಭಂಡಾರದಿಂದ ಆತನಿಗೆ ಮತ್ತೆ ಪ್ರಜ್ಞೆ ಬರ್ತದೆ. ಈಗ ಆತ ಮಹಾಭಕ್ತ ಆಗ್ತಾನೆ. ಆತನೇ ಮಸ್ತಾನ್ ಸಾಬ್ ಅಂಥೇಳಿ ಆಗ ಅವತ್ತಿನಿಂದ ಕೂಡ ಆ ಒಂದು ಮಸ್ತಾನ್ ಸಾಬ್ ದರ್ಗಾದವ್ರು ಏನು ಮಾಡ್ತಾರೆ, ಈ ದೇವಸ್ಥಾನಕ್ಕೆ ಪ್ರತಿ ಪೂರ್ಣಿಮೆ ದಿನ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇವರು ಕೂಡ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆ ಕಾರಣದಿಂದ ಆ ತಾಯಿ ಮಹಾಶಕ್ತಿ, ಕರಗ ಮಹಾಶಕ್ತಿ ಅಲ್ಲಿ ಭೇಟಿಯನ್ನು ಕೊಡ್ತಕ್ಕಂಥದ್ದು ಇವತ್ತು ರೂಢಿಯಲ್ಲಿದೆ. ಭಾನುವಾರ ಬೆಳಗ್ಗೆ ಎಷ್ಟೊತ್ತಿಗೆ ಸಾಮಾನ್ಯವಾಗಿ ಅಂದರೆ ಆ ಪದ್ಧತಿ ಒಳಗೆ ಹೋಗುವಂಥದ್ದು ಸರ್? ಈಗ ಸಾಮಾನ್ಯವಾಗಿ ಆ ತಾಯಿ ಇಲ್ಲಿ 12ರಿಂದ 1 ಗಂಟೆ ಈ ದೇವಸ್ಥಾನವನ್ನು ಬಿಟ್ಟರೆ ಎಲ್ಲ ಕಡೆ ಅಣ್ಣಮ್ಮನ ದೇವಸ್ಥಾನದವರೆಗೂ ಎಲ್ಲ ಪ್ರದೇಶಗಳನ್ನು ಸುತ್ತಿ ಭಾನುವಾರ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಬರಬೇಕು ಅಂತಿದೆ. 7ರಿಂದ 8 ಅಥವಾ 9 ಗಂಟೆ ಒಳಗೆ ಬರ್ತಾಳೆ.